ಕೇಂದ್ರ ಸರ್ಕಾರದ ಅಡಿಯಲ್ಲಿ 26-27ನೇ ಸಾಲಿನ ರಾಷ್ಟ್ರೀಯ ಖಾದ್ಯ ತೈಲಕಾಳು ಬೆಳೆ ಯೋಜನೆ ಅಡಿಯಲ್ಲಿ ಶೇಂಗಾ ಬೆಳಿಬೇಕು. ಶೇಂಗಾ ಬೆಳೆಸೋಕೆ ಉಚಿತವಾಗಿ ಶೇಂಗಾವನ್ನ ವಿತರಣೆ ಮಾಡೋಕೆ ಕೇಂದ್ರ ಸರ್ಕಾರ ಒಂದು ಅನುಮೋದನೆ ಕೊಟ್ಟು 2025, 26 ಮತ್ತು 26-27 ಈ 2 ವರ್ಷನೂ ಕೊಟ್ಟಿದೆ. ಒಟ್ಟು ಈ ಒಂದು ಸ್ಕೀಮ್ ಇರೋದು 5 ವರ್ಷ ಇರೋದು. 5 ವರ್ಷದಲ್ಲಿ ಇದು 2ನೇ ವರ್ಷ. ಹೋದ 25-26ನೇ ಸಾಲಿನಲ್ಲಿ ಕ್ಲಸ್ಟರ್ ಏನು ಗುಂಪು ಹಳ್ಳಿಗಳು ಬೇಕು ಅಂತ ಹೇಳಿ ನಮ್ಮ ತಾಲ್ಲೂಕಿನ ನಗರಗೆರೆ ಹೋಬಳಿ ಮತ್ತು ದೀಪಾಳ್ಯ ಹೋಬಳಿಯ 2ಅನ್ನ ಕೃಷಿ ಇಲಾಖೆಯವರು ಆಯ್ಕೆ ಮಾಡಿ ರೈತರಿಗೆ ಫಲಾನುಭವಿಗಳಿಗೆ ಶೇಂಗಾವನ್ನು ವಿತರಣೆ ಮಾಡಿದ್ರು. ಆ ವಿತರಣೆಯಲ್ಲಿ ನಾನಾ ಲೋಪದೋಷಗಳು ಕಂಡು ಬಂತು. ಅದು ಹೋದ್ಸಲನೇ ಬೇಜಾನು ಪ್ರತಿಭಟನೆಗಳಾಯ್ತು, ಎಲ್ಲ ಆಯ್ತು. ಇವರ ಒಂದು ನ್ಯೂನತೆ ಏನು ಅಂದ್ರೆ ಯಾರು ಫಲಾನುಭವಿಗಳು ಅನ್ನೋದು ಗುರುತಿಸಿಲ್ಲ. ಫಲಾನುಭವಿಗಳು ಯಾರು ಅನ್ನೋದು ಗುರುತಿಸೋದ್ರಲ್ಲಿ ಇದು ಕೃಷಿ ಇಲಾಖೆ ವಿಫಲ ಆಗಿ ಯಾವುದೋ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ವಾಟದೋಸಳ್ಳಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ಶಾಸಕರನ್ನ ಎಲ್ಲರನ್ನು ಕರೆದುಬಿಟ್ಟು ಒಂದು ಪ್ರೋಗ್ರಾಮ್ ಮಾಡಿಬಿಟ್ಟು ವಿತರಣೆ ಮಾಡಿಬಿಟ್ರು. ಆ ವಿತರಣೆ ಮಾಡುವಾಗ ಎಲ್ಲ ಎಲ್ಲರಿಗೂ ಒಂದೊಂದು ಪಾಕೆಟು 3 ಪಾಕೆಟು ಅಂತ ಹುರ್ಕೊಂಡು ತಿನ್ನೋಕೆ ಕೊಟ್ಬಿಟ್ರು. ಅಂದರೆ ತಿನ್ನೋಕೆ ಕೊಟ್ರು. ನಿಜವಾದ ರೈತರಿಗೆ ಬಿತ್ತನೆ ಮಾಡೋರಿಗೆ ಕೊಡದೆ ಹುರ್ಕೊಂಡು ತಿನ್ನೋರ್ಗೆ ಕೊಟ್ಬಿಟ್ಟು ತುಂಬ ಲೋಪದೋಷಗಳಾಗಿದೆ. ಈ ಸಲ ಕೂಡ ನಗರಗೆರೆ ಪಂಚಾಯಿತಿ ಮತ್ತು ನಗರಗೆರೆ ಪಂಚಾಯಿತಿಗೆ ಮಾತ್ರ ಕೊಡ್ತೀವಿ, ಮಿಕ್ಕ ಊರುಗಳಿಗೆ ಬರೋ ವರ್ಷ ಕೊಡ್ತೀವಿ ಅಂತ ಈಗ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ನಮ್ಮ ಡಿಮ್ಯಾಂಡ್ ಏನು ಅಂದರೆ ಎಲ್ಲ ತಾಲ್ಲೂಕಿನ ಎಲ್ಲ ರೈತರು, ಶೇಂಗಾ ಬೆಳೆಯೋ ರೈತರಿಗೆ ವಿತರಣೆ ಆಗಬೇಕು. ಈಗ ಬಂದಿರೋದು 1100 ಪಾಕೆಟು ಮತ್ತು 734 ಪಾಕೆಟ್. ದೀಪಾಳ್ಯ ಹೋಬಳಿಗೆ 1100 ಪಾಕೆಟು, ನಗರಗೆರೆ ಹೋಬಳಿಗೆ 734 ಪಾಕೆಟು ಅಂತ ಹೇಳ್ತಾ ಇದ್ದಾರೆ. ಈ ಒಟ್ಟು 1800 ದಾದಾಪು ಒಂದು 1800 ಪಾಕೆಟನ್ನು ಈಗಲೂ ಕೂಡ ನಗರಗೆರೆ ಹೋಬಳಿಗೇನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳ್ತಾ ಇರೋದೇನು ಅಂದರೆ ನೀವು ಏನು ಫಲಾನುಭವಿಗಳನ್ನ ಯಾವ ಥರ ಗುರುತಿಸ್ತಾ ಇದ್ದೀರಾ ಅನ್ನೋದು ನಮ್ಮ ಕ್ವಶನ್. ಅದಕ್ಕೆ ಅಧಿಕಾರಿಗಳಿಂದ ಉತ್ತರ ಇಲ್ಲ. ಗೊಂಚಲು ಹಳ್ಳಿಗಳಿಗೆ ಮಾತ್ರ ಇದು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಸರಿ ಇಲ್ಲ. ರೈತರು ಫಲಾನುಭವಿಗಳು ತಾಲ್ಲೂಕೆಲ್ಲ ಇದ್ದಾರೆ. ಹಾಗಾಗಿ ಶೇಂಗಾ ಬೆಳೆಯೋರಿಗೆ ತಾಲ್ಲೂಕಿನ ಎಲ್ಲ ರೈತರಿಗೂ ಈ 1800 ಪಾಕೆಟ್ ಏನಿದೆ ಅದನ್ನ ವಿತರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಅದರಲ್ಲಿ ಇನ್ನೊಂದು ನಾರಾಂಶ ಏನಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಒಂದು ಇನ್ಸೂರೆನ್ಸ್ ಇದೆ, ಇನ್ಸೂರೆನ್ಸ್ ಕಟ್ಟಬೇಕಾಗುತ್ತೆ. ಶೇಂಗಾದು ಇನ್ಸೂರೆನ್ಸ್ ಕಟ್ಟಬೇಕು. ಆ ಇನ್ಸೂರೆನ್ಸ್ ಕಟ್ಟೋರ್ಗೆ ಮಾತ್ರ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಅವ್ರೇನು ಹೇಳೋದು, ನಾವು ಕೊಡ್ತಾ ಇದ್ರೆ ಉಚಿತ ಅಂತ ಹೇಳ್ಬಿಟ್ಟು ಎಲ್ಲ ಬಂದ್ಬಿಡ್ತಾರೆ, ಸರ್ ಕೊಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ ಅಂತ. ಎಲ್ಲರಿಗೂ ಯಾಕೆ ಕೊಡ್ತೀರಾ? ಎಲ್ಲರಿಗೂ ಕೊಡೋ ಹಂಗಿಲ್ಲ. ಉಚಿತವಾಗಿ ಕೊಡೋದು ಶೇಂಗಾ ಏನು ಬೆಳೀತಾರೆ ನಿಜವಾಗ್ಲೂ, ಮತ್ತೆ ಇನ್ಸೂರೆನ್ಸ್ ಕಟ್ಟಿರೋರು ಕೊಡ್ಲಿ. ಇನ್ಸೂರೆನ್ಸ್ ಕಟ್ಟೋರ್ಗೆ ಕೊಟ್ರೆ ನಿಜವಾಗೂ ಅದನ್ನು ಅವನು ಹೋಗಿ ರೈತ ಹೊಲದಲ್ಲಿ ಹಾಕಿ ಬೆಳ್ಕೊಂಡು ಇದು ಮಾಡ್ಕೊತಾನೆ. ಹಾಗಾಗಿ ನಮ್ಮ ಡಿಮ್ಯಾಂಡ್ಸ್ ಈ ಥರ ಇದೆ. ಮತ್ತೆ ಏನು ರಸಗೊಬ್ಬರಗಳದ್ದು ಪ್ರಾಬ್ಲಮ್ ಆಗಿದೆ. ಟ್ರೇಡರ್ಸ್ಗಳಲ್ಲಿ ಅವ್ರಿಗೆ ಇಷ್ಟ ಬಂದಂತೆ ರಸಗೊಬ್ಬರಗಳ ದರವನ್ನು ನಿಗದಿ ಮಾಡಿಕೊಂಡು ಕೊಡ್ತಾ ಇದ್ದಾರೆ. ಅದನ್ನ ಒಂದು ಅವಾಯ್ಡ್ ಮಾಡಬೇಕು. ಈಗ ನಾವೇನು ಮುಖ್ಯವಾದ ಶೇಂಗಾ ಡಿಮ್ಯಾಂಡ್ ಏನಿದೆ, ಈ ಡಿಮ್ಯಾಂಡನ್ನು ಇವರು ಪೂರೈಸಲಿಲ್ಲ. ತಾಲ್ಲೂಕಿನಲ್ಲಿ ಎಲ್ಲ ರೈತರಿಗೂ ಎಲ್ಲ ಫಲಾನುಭವಿಗಳಿಗೂ ಶೇಂಗಾ ವಿತರಣೆ ಆಗದೆ ಇದ್ರೆ ನಾವು ಮುಂದಿನ ದಿನಗಳಲ್ಲಿ 2-3 ದಿವಸದಲ್ಲಿ ಇವರೇನಾದರೂ ಕ್ರಮ ತೆಗೆದುಕೊಳ್ಳದೆ ನಿಜವಾದಂಥ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ಕೊಡದ ಇದ್ರೆ 2-3 ದಿವಸದಲ್ಲಿ ಗೌರಿಬಿದನೂರು ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರ ಒಂದು ಕಚೇರಿಗೆ ಬೀಗ ಹಾಕಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಈ ಒಂದು ಮನವಿ ಪತ್ರದ ಮುಖಾಂತರ ಸಹಾಯಕ ನಿರ್ದೇಶಕರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ.